ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು KCET ಬಗ್ಗೆ ಅಪ್ಡೇಟ್ ಕೇಳ್ತಿದ್ದೀರಿ, ತಿಳಿಸ್ಕೊಡ್ತೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ತುಂಬಾ ಜನ ಕೇಳ್ತಿರುವಂಥ ಒಂದು ಕ್ವಶನ್ ಏನಪ್ಪಾ ಅಂದ್ರೆ, ವೈದ್ಯಕೀಯ ಮತ್ತು ದಂತ ವೈದ್ಯಕೀಯಗೆ ಯಾವಾಗ ಲಾಸ್ಟ್ ಡೇಟ್ ಇದೆ ಅಂತ ಕೇಳ್ತಿದ್ರು. ಸೊ ಇವತ್ತು ನೀವು ಫೀಸ್ ಪೇಮೆಂಟ್ ಮಾಡ್ತೀರಾ ಅಂದ್ರೆ 18ನೇ ತಾರೀಕು ಲಾಸ್ಟ್ ಡೇಟ್ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ಇವತ್ತು ಫೀಸ್ ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ಇದಾದ್ಮೇಲೆ ನಾಳೆ ಬಂದ್ಬಿಟ್ಟು ಅಡ್ಮಿಷನ್ ಪ್ರೊಸೆಸ್ ಎಲ್ಲನೂ ಕೂಡ ನೀವು ಇಲ್ಲಿ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. 19ನೇ ತಾರೀಕು 5:00 ನಿಮ್ಗೆ ಇಲ್ಲಿ ಲಾಸ್ಟ್ ಡೇಟ್ ಇದೆ ಅಂತಾನೆ ಹೇಳ್ಬೋದು. ಸೊ ಇದು ಒಂದು ಮೇನ್ ಇಂಪಾರ್ಟೆಂಟ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ಅದಾದ್ಮೇಲೆ ನಿಮ್ಗೆ ಅವಾಗಲೇ ಗೊತ್ತಿರ್ಬೋದು, BAMS ನ ಒಂದು ಸೀಟ್ಸ್ಗಳೆಲ್ಲನೂ ಕೂಡ ಅಂದ್ರೆ ಸೀಟ್ ಮ್ಯಾಟ್ರಿಕ್ಸ್ ಅವಾಗಲೇ ರಿಲೀಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು 4822 ಸೀಟ್ಗಳು ಲಭ್ಯ ಅಂತ ಹೇಳ್ಬಿಟ್ಟು ನ್ಯೂಸ್ ಪೇಪರಲ್ಲೂ ಕೂಡ ಹಾಕ್ಸಿದ್ದಾರೆ ಅವಾಗಲೇನೆ. ಸೊ ನೀವು ಇಲ್ಲಿ ಕ್ಲೀನಾಗಿ ಓದ್ಕೊಂಡ್ಬಿಟ್ಟು ನಾನು ಇಲ್ಲಿ ಫೋಟೋನ ಕೂಡ ಹಾಕಿರ್ತೀನಿ, ಒಂದ್ಸತಿ ಕ್ಲೀನಾಗಿ ಚೆಕ್ ಮಾಡ್ಕೊಳ್ಳಿ. ಸೊ ಅದಾದ್ಮೇಲೆ ತುಂಬ ಜನ ಬಂದ್ಬಿಟ್ಟು ಚಾಯ್ಸ್ 2ನ ಕ್ಲಿಕ್ ಮಾಡಿಕೊಂಡು ಇವಾಗೇನು ಫೀಸ್ನ ಪೇಮೆಂಟ್ ಮಾಡಿರ್ತಾರೆ ನೋಡಿ, ಅವ್ರಿಗೆ ಇವಾಗ ಯಾವ ರೀತಿ ನಾವು ಚೆಕ್ ಮಾಡೋದು, ಕನ್ಫರ್ಮೇಷನ್ ಸ್ಲಿಪ್ ಗೊತ್ತಾಗ್ತಿಲ್ಲ ಬ್ರೋ ಅಂತ ಹೇಳ್ತಿದ್ರು. ಸೊ ಅದಕ್ಕೆ ಅವ್ರಿಗೊಂದು ಇನ್ಫಾರ್ಮೇಷನ್ ಅಂತಾನೆ ಹೇಳ್ಬೋದು. ನೋಡಿ ಇಲ್ಲಿ ತೋರಿಸಿದ್ದೀನಿ, ಅಲಾಟ್ಮೆಂಟ್ ಅಂತ ಹೇಳ್ಬಿಟ್ಟು ಒಂದು ಸೆಕ್ಷನ್ ಬರುತ್ತಲ್ಲ, ಅಲ್ಲಿ ನಿಮಗೆ ಬ್ಯಾಲೆನ್ಸ್ ಫೀಸ್ ಅಂತ ಇದೆ ನೋಡಿ, ಅಲ್ಲಿ 0 ಅಂತ ಹೇಳ್ಬಿಟ್ಟು ಬರಬೇಕಾಗುತ್ತೆ. ಅಂದರೆ ನೀವು ಫೀಸ್ನ ಪೇ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಅರ್ಥ. ಒನ್ಸ್ ನೀವು ಇಲ್ಲಿ ಫೀಸ್ನ ಪೇ ಮಾಡಿದ್ದೀರಾ ಅಂದರೆ ಅಲ್ಲಿ 0 ಅಂತ ಬರಬೇಕಾಗುತ್ತೆ. ಸೊ ಎಲ್ಲಿ ಗೊತ್ತಾ, ಬ್ಯಾಲೆನ್ಸ್ ಫೀಸ್ ಅಂತ ಹೇಳ್ಬಿಟ್ಟು ಬರಬೇಕಾಗುತ್ತೆ. ನಾನು ಇಲ್ಲಿ ಅದರದ್ದು ಫೋಟೋ ಹಾಕ್ತಿದ್ದೀನಿ ನೋಡಿ, ಬ್ಯಾಲೆನ್ಸ್ ಫೀಸ್ ಅಂತ ಹೇಳ್ಬಿಟ್ಟು 0 ಬರಬೇಕಾಗುತ್ತೆ. ಒಂದು ವೇಳೆ ಅಲ್ಲಿ ನಿಮಗೆ ಫೀಸ್ ಪೇ ಆಗಿಲ್ಲ ಅಂತ ಬಂದಿಲ್ಲ ಅಂದರೆ ಏನೋ ಎರರ್ ಆಗಿರುತ್ತೆ, KAನ ನೀವು ಇಲ್ಲಿ ಕಾಂಟ್ಯಾಕ್ಟ್ ಆಗಬೇಕಾಗುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ತುಂಬ ಜನ ಬಂದ್ಬಿಟ್ಟು ಇವಾಗ ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಿದ್ರು. ಸೊ ಅದ್ರ ಬಗ್ಗೆನೂ ಕೂಡ ಇನ್ಫಾರ್ಮೇಷನ್ ಇದೆ. 19ನೇ ತಾರೀಕು ಎಲ್ಲ ಪ್ರೊಸೆಸ್ನು ಕೂಡ ಕಂಪ್ಲೀಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಅದಾದ್ಮೇಲೆ 21ನೇ ತಾರೀಕು ನಿಮಗೆ ಸೆಕೆಂಡ್ ರೌಂಡ್ಗೆ ಬಿಡ್ತಾರೆ ಅಂತಾನೆ ಹೇಳ್ಬೋದು. ಸೊ ಅದಕ್ಕಿಂತ ಮುಂಚೆ ಸೀಟ್ ಮ್ಯಾಟ್ರಿಕ್ಸ್ ಎಲ್ಲನೂ ಕೂಡ ಬರಬೇಕಾಗುತ್ತೆ. ಸೊ ಅದಾದ್ಮೇಲೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ತಾರೆ. ಸೊ ಅಟ್ ಎ ಟೈಮ್ ಆಪ್ಷನ್ ಎಂಟ್ರಿ ಮಾಡೋಕ್ಕಾಗಲ್ಲ, ಸೀಟ್ ಮ್ಯಾಟ್ರಿಕ್ಸ್ ಬರಲೇಬೇಕಾಗುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಆಲ್ ದ ಬೆಸ್ಟ್. ಯಾರೆಲ್ಲ ಇವಾಗ ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ ಇರೋರ್ಗೂ ಕೂಡ ಆಲ್ ದ ಬೆಸ್ಟ್. ಧನ್ಯವಾದ. ಜೈ ಹಿಂದ್.